ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಪಂಚರಾಜ್ಯಗಳ ಫಲಿತಾಂಶ ಪ್ರಕಟ ಆಗಿದೆ. ಮೊದಲನೇದಾಗಿ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರತಿಕ್ರಿಯೆಯನ್ನ ಕೇಳಬೇಕು. ಎರಡರಲ್ಲೂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಂತೂ ಮೋರ್ ದನ್ 50% ಅಧಿಕೃತ ಗೆಲುವು ಅಂತಾನೆ ಘೋಷಣೆ ಮಾಡಬಹುದು. ಬಟ್ ದಾವಣಗೆರೆಯಲ್ಲಿ ಒಂದು ಸ್ವಲ್ಪ ಹಾವು ಏಣಿಯ ಆಟ ಆಗ್ತಾ ಇದೆ. ಈಗ ಸದ್ಯಕ್ಕೆ 8,500 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯೇ ಮುನ್ನಡೆಯಲ್ಲಿದ್ದಾರೆ. ಏನ್ ಹೇಳ್ತೀರಿ ಸರ್ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ? ನಮ್ಮ ಎರಡು ಕ್ಷೇತ್ರ ಗೆಲ್ತೀವಿ. ಸಮರ್ಥರು ಒಂದು 15,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಇದೆ. ಈಗ ಇದು ನೋಡ್ತಾ ಇದ್ರೆ ಖಂಡಿತವಾಗೂ ಎರಡು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಮತ್ತೆ ವಿಶೇಷವಾಗಿ ಅಲ್ಲಿ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಕೊಡುಗೆ, ಅವರು ದಾವಣಗೆರೆಯನ್ನ ಕಟ್ಟಿದ್ದು, ಮತ್ತೆ ನಮ್ಮ ಪಕ್ಷದ ಸಿದ್ಧಾಂತ, ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಎಫರ್ಟ್, ಮತ್ತೆ ಎಲ್ಲಾ ಸಮುದಾಯ ನಮ್ಮ ಜೊತೆ ಕೈ ಹಿಡಿದಿದ್ದು ಈ ಗೆಲುವಿಗೆ ಕಾರಣ. ಬಟ್ ಮತಗಳು ಸ್ಪ್ಲಿಟ್ ಆಗಿರೋದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ ಸರ್. ಒಡೆದು ಹೋಗಿದ್ದಾವೆ ಮತಗಳು ಕಾಂಗ್ರೆಸ್ ನಲ್ಲಾದಂತಹ ಬೆಳವಣಿಗೆಯ ಕಾರಣಕ್ಕೆ. ಖಂಡಿತವಾಗೂ ಅದನ್ನ ನಾನು ಒಪ್ತೇನೆ. ಬಟ್ ಆದ್ರೂ ನಾವು ಗೆಲ್ತಾ ಇದೀವಿ. ಇದನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಇನ್ನು ಅಂತ ಮತಗಳು ಸ್ಪ್ಲಿಟ್ ಆಗ್ದಂಗೆ ಮುಂದೆ ಬರೋ ಎಲೆಕ್ಷನ್ಸ್ ಅಲ್ಲಿ ಕ್ರಮ ತಗೊಂತೀವಿ ಮೇಡಮ್. ಸರ್ ನೀವು ಕೂಡ ದಾವಣಗೆರೆಗೆ ಹೋಗಿದ್ರಿ. ನೀವು ಹೋದಂತಹ ಟೈಮು ಬಹಳ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಆಗಿತ್ತು. ಅದಕ್ಕೆ ಕಾರಣ ಸವಾಲನ್ನ ಸ್ವೀಕರಿಸಿ ನೀವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಮತ ಪ್ರಚಾರವನ್ನ ಮಾಡಿದ್ದು. ನಿಮಗೆ ಟಾಸ್ಕ್ ಕೂಡ ಕೊಟ್ಟಿದ್ರು ಮೈನಾರಿಟಿ ವೋಟ್ಗಳನ್ನ ಕನ್ಸಾಲಿಡೇಟ್ ಮಾಡೋದಕ್ಕೆ. ನಿಮ್ ಪ್ರಯತ್ನ ಯಾವ ರೀತಿ ಆಗಿತ್ತು ಸರ್ ಕ್ಷೇತ್ರದಲ್ಲಿ? ಮೇಡಮ್, ನನಗೆ ಪಕ್ಷದಿಂದ ಮೈನಾರಿಟಿ ಮತ್ತೆ OBC ವೋಟ್ನ ಮೊಬಲೈಸ್ ಮಾಡೋ ಟಾಸ್ಕ್ ಕೊಟ್ಟಿದ್ರು. ಮತ್ತೆ ಒಂದು ಬಿಜೆಪಿ ತುಂಬಾ ಸ್ಟ್ರಾಂಗ್ ಇರೋ ಬೂತ್ ಅಲ್ಲಿ ಕಾಂಗ್ರೆಸ್ಗೆ ಲೀಡ್ ತರಬೇಕಾಗಿತ್ತು. ಅದ್ರಲ್ಲಿ ನಾನು 759 ಓಟ್, ಅಂದ್ರೆ ಅಲ್ಲಿ ಕಾಂಗ್ರೆಸ್ಗೆ ಬಹಳ ಕಷ್ಟ ಇರೋ ಒಂದು ವಾರ್ಡ್ ಅಲ್ಲಿ ನಾನು 759 ಓಟು ನಾವು ಕ್ಷೇತ್ರದಿಂದ ಒಂದು 10 ಜನ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳನ್ನೆಲ್ಲ ಕರ್ಕೊಂಡೋಗಿ ನಾಗಭೂಷಣ್ ರಕ್ಷಿತ್ ಅಂತ ಬ್ಲಾಕ್ ಅಧ್ಯಕ್ಷನ ಮನೆಗೂ ಹೋಗಿ ಒಂದೊಂದು ಮನೇಲಿ 20 ನಿಮಿಷ ಕೂರಿಸಿ ಅವ್ರನ್ನ ಕನ್ವಿನ್ಸ್ ಮಾಡಿಸಿ ಅಲ್ಲಿ 759 ಓಟ್ ಲೀಡ್ ತಗೊಂಡಿದ್ವಿ. ಮತ್ತೆ ಓವರ್ ಆಲ್ ನಾನು ತುಂಬಾ ಬಹಳಷ್ಟು ಜನ ಮೈನಾರಿಟಿ ಲೀಡರ್ಸ್ ಮನೆಗೆ, OBC ಲೀಡರ್ಸ್ ಮನೆಗೆ ತುಂಬಾ ಎಲ್ಲರನ್ನು ಹೋಗಿ ಕನ್ವಿನ್ಸ್ ಮಾಡಿ, ನಾನು ಸಮರ್ಥ ಅವ್ರ ಜೊತೆ ನಾನೇ ತುಂಬಾ ಲೀಡರ್ಸ್ ಮನೆಗೆ ಹೋದೆ, ತುಂಬಾ ಮೈನಾರಿಟಿ ಲೀಡರ್ಸ್ ಹೋಗಿ ಕನ್ವಿನ್ಸ್ ಮಾಡಿದೆ, ನಮ್ಮ ಪಾರ್ಟಿ ಕಾಂಟ್ರಿಬ್ಯೂಷನ್ ಹೇಳಿದೆ. ಮೇಜರ್ ಆಗಿ OBC ಲೀಡರ್ಸ್ನ ಎಲ್ಲರನ್ನೂ ನಾನು ಒಂದು 250 ಜನ OBC ಲೀಡರ್ಸ್ನ ನಾನು 1-to-1 ಮಾತಾಡಿರ್ತೀನಿ ಮೇಡಮ್ ಆ ಡ್ಯೂರೇಷನ್ ಅಲ್ಲಿ. ಅದು ಗೆಲುವಿಗೆ ಕಾರಣ ಆಯ್ತು ಅಂತ ನನ್ನ ಅಭಿಪ್ರಾಯ ಮೇಡಮ್. ಸರ್ 14ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ ಸರ್. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರ ಮತಗಳ ಮುನ್ನಡೆ ಪ್ರಮಾಣ ಕಡಿಮೆಯಾಗಿದೆ. 7,400 ಮತಗಳು. 14ನೇ ಸುತ್ತು ಅಂದ್ರೆ ಇನ್ನೂ ಒಂದು 6-7 ಸುತ್ತು ಬಾಕಿ ಇದೆ. ಖಂಡಿತವಾಗೂ ನಾವು ಗೆಲ್ತೀವಿ ಮೇಡಮ್, ಖಂಡಿತವಾಗಿ ಗೆಲ್ತೀವಿ. ಬರೋ ವಾರ್ಡ್ಸ್ ನಮ್ಮ ಫೇವರ್ ಆಗಿರುತ್ತೆ ನನ್ನ ಅಭಿಪ್ರಾಯ. ಎಸ್, ಬಟ್ ಇಂಥ ಟಫ್ ಫೈಟ್ ಅಲ್ಲೂ ನಿಮಗೆ ಗೊತ್ತು ಮೇಡಮ್ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಆಯ್ತು ದಾವಣಗೆರೆದು ಅಂತ. ಬಟ್ ಎಲ್ಲರೂ ನಮ್ಮ ಕೈ ಹಿಡಿದಿದ್ದಾರೆ. ಸಮರ್ಥ MLA ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಬಟ್ ಇದರಲ್ಲಿ ನನಗೆ ವಿಶೇಷವಾಗಿ OBC ವೋಟು ಪೋಲರೈಸ್ ಆಗಿ ನಮ್ಮ ಪಕ್ಷದ ಕಡೆ ಸಾಲಿಡ್ ಆಗಿ ಸೆಳೆಯೋದ್ರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತ ನನ್ನ ಅಭಿಪ್ರಾಯ. ರೈಟ್, ನಿಮ್ಮ ಪ್ರಯತ್ನವನ್ನ ತಾವು ಮಾಡಿದಿರಿ ಸರ್. ಬಟ್ ಈಗ ರಿಸಲ್ಟ್ ಬಂದ ಮೇಲೆ ನೀವು ಹೇಳಿದ ಹಾಗೆ ಗೆಲ್ಲತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಅಂತರ ಈ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರು ಗೆಲ್ತಾ ಇದ್ದಂತಹ ಅಂತರದಷ್ಟು ಇಲ್ಲದೆ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಮತಗಳು ಸ್ಪ್ಲಿಟ್ ಆಗಿದ್ದಾವೆ. SDPI ಅಭ್ಯರ್ಥಿ ಸುಮಾರು 15,000ಕ್ಕಿಂತ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾರೆ. ನೋಡಿ, SDPI ಅಭ್ಯರ್ಥಿ ಹೋಗಿರೋ ಓಟ್ ಎಲ್ಲ ನಮ್ಮ ಓಟೆ, ಅದು ನಾನು ಅದನ್ನು ಒಪ್ತೇನೆ. ಎಸ್, ಇದು ಇಂಥ ಡಿಸ್ಟರ್ಬೆನ್ಸ್ ಒಂದು ಕ್ರಿಯೇಟ್ ಆಗಿದೆ. ನಾವು ಇದನ್ನ ಮುಂದಿನ ದಿನಗಳಲ್ಲಿ ಇದನ್ನ ಆಗಕ್ ಬಿಡಲ್ಲ ನಾವು. ಈಗ ಒಂದು ಆಕ್ಷನ್ ಬಿಗಿನಿಂಗ್ ಅಲ್ಲೇ ಆಗ್ಬಿಟ್ಟಿತ್ತು ಸರ್. ಈ ಮತದಾನ ಆದಂತಹ ನಂತರದಲ್ಲೇ ಒಂದೆರಡು ಕ್ರಮಗಳಾಗೋಗ್ಬಿಟ್ಟಿತ್ತು ಕಾಂಗ್ರೆಸ್ ಹೈಕಮಾಂಡ್ ನಿಂದ. ಈಗ ರಿಸಲ್ಟ್ ಬಂದ ಮೇಲೆ ವೋಟ್ಗಳು ಸ್ಪ್ಲಿಟ್ ಆಗಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದ್ರಿಂದ ಮತ್ತಷ್ಟು ಜನರ ಮೇಲೆ ಕ್ರಮಗಳಾಗೋ ಚಾನ್ಸಸ್ ಏನಾದ್ರು ಇದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಹೇಳಿ ಸರ್? ನಾನು ನೋಡಿ ಮೇಡಮ್, ಮೈನಾರಿಟೀಸ್ ನಮ್ಮ ಜೊತೆ ಇದ್ದಾರೆ. ಎಲ್ಲಾ ಮೈನಾರಿಟೀಸ್ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಬಹಳ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಜಬ್ಬರ್ ಸಾಹೇಬ್ರಾಗ್ಬೋದು, ನಜೀರ್ ಅಹಮದ್ ಸಾಹೇಬ್ರಾಗ್ಬೋದು, ನಮ್ಮ ಜಮೀರ್ ಅಹಮದ್ ಸಾಹೇಬ್ರಾಗ್ಬೋದು, ಅವರೆಲ್ಲ ಪಕ್ಷಕ್ಕೆ 100% ಲಾಯಲ್ಟಿ ಇದೆ. ಯಾಕೆಂದ್ರೆ ನಾನು ಅವ್ರನ್ನ ಕಳೆದ 3 ವರ್ಷದಿಂದ ನೋಡಿದ್ದೀನಿ. ಆ ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಅವ್ರ ಸಮುದಾಯಕ್ಕೆ ಟಿಕೆಟ್ ಕೇಳಿದ್ರು, ಕೊಡ್ಲಿಲ್ಲ. ಆ ಬೇಸರದಲ್ಲಿ ಸ್ವಲ್ಪ ಇದಾಯ್ತು ಬಿಟ್ರೆ, ಬಟ್ ಅವ್ರು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಮಾಡಿದ್ದಾರೆ ಮೇಡಮ್. ನನಗೆ ಗೊತ್ತಲ್ವಾ, ಅವ್ರು ಮಾಡಿದ್ದಾರೆ. ಯಾರು ಜಬ್ಬರ್ ಸಾಹೇಬ್ರಾಗ್ಬೋದು, ನಜೀರ್ ಅಹಮದ್ ಸಾಹೇಬ್ರಾಗ್ಬೋದು, ಜಮೀರ್ ಅಹಮದ್ ಸಾಹೇಬ್ರಾಗ್ಬೋದು ಖಂಡಿತವಾಗೂ ಲಾಯಲ್ ಆಗಿ ಕಾಂಗ್ರೆಸ್ಗೆ ವೋಟ್ ತರೋ ಪ್ರಯತ್ನ ಮಾಡಿದ್ದಾರೆ. ಅಲ್ಲೇನಾಗಿದೆ, ಸುಮ್ಮನೆ ಈ BJP ಅವರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಸ್ವಲ್ಪ ರಾಂಗ್ ಕಮ್ಯುನಿಕೇಟ್ ಆಗಿದೆ. ಬಟ್ ಅವರೆಲ್ಲ ಲಾಯಲ್ ಆಗಿದ್ದಾರೆ ಮೇಡಮ್ ಪಾರ್ಟಿಗೆ. ಯಾಕಂದ್ರೆ ನಾನು ಹತ್ರದಿಂದ ನೋಡಿದ್ದೀನಿ. ದೇ ಆರ್ ಲಾಯಲ್ ಟು ದ ಪಾರ್ಟಿ ಮೇಡಮ್. ರೈಟ್ ಸರ್. ಬಟ್ ಜಬ್ಬಾರ್ ಅವರನ್ನ ಪಕ್ಷದಿಂದಲೇ ಹೊರ ಹಾಕುವಂತ ಕೆಲಸ ಆಗಿದೆ ಕಾಂಗ್ರೆಸ್ ನಾಯಕರಿಂದ. ರೈಟ್ ಸರ್, ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.